ರಾಜಧಾನಿ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ನಾಯಿಗಳ ಕಾಟ. ವಿಲ್ಸನ್ ಗಾರ್ಡನ್ ಸುತ್ತಮುತ್ತ ಬೌಬೌ ಗ್ಯಾಂಗ್ ಓಡಾಟ. ಸರ್ಕಾರಿ ಕ್ವಾರ್ಟರ್ಸ್ನ ಕಟ್ಟಡಗಳು ಈ ಬೀದಿ ನಾಯಿಗಳ ಅಡ್ಡ ಆಗ್ಬಿಟ್ಟಿವೆ. ಕ್ವಾರ್ಟರ್ಸ್ ಕಾಂಪೌಂಡ್ ಏರಿ ಕುಳಿತುಕೊಳ್ಳುತ್ತೆ ಈ ನಾಯಿ ಗ್ಯಾಂಗ್. ರಾತ್ರಿ ಆಗ್ತಾ ಇದ್ದಂತೆ ಆಕ್ಟಿವ್ ಆಗುತ್ತೆ ಈ ನಾಯಿಗಳ ದಂಡು. ಬೆಳಿಗ್ಗೆ ವೇಳೆ ಫುಲ್ ಸೈಲೆಂಟ್, ರಾತ್ರಿ ಆದ್ರೆ ಬಿಂದಾಸ್ ಓಡಾಟ. ಎಲ್ಲಿ ನೋಡಿದ್ರೂ ಕೂಡ ನಾಯಿ ಕಾಟ, ಬೀದಿ ನಾಯಿಗಳ ಕಾಟ ಹೆಚ್ಚಳ ಆಗಿದೆ. ಈಗಾಗಲೇ ಒಬ್ಬ ವೃದ್ಧನನ್ನ ಕಚ್ಚಿ ಆತ ಮೃತಪಟ್ಟಂತಹ ಘಟನೆ ನಡೀತು. ಜನರಲ್ಲಿ ಆತಂಕ ಮನೆ ಮಾಡಿದೆ. ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎರಡು ದೃಶ್ಯಗಳನ್ನ ನೋಡ್ತಾ ಇದೀವಿ. ಒಂದು ಲಾಲ್ಬಾಗ್ ಸಸ್ಯಕಾಶಿ, ನೂರಾರು ಜನ ದಿನನಿತ್ಯ ಕೂಡ ಅಲ್ಲಿ ವಾಕಿಂಗ್ ಹೋಗ್ತಾರೆ. ಆದ್ರೆ ಅಲ್ಲೂ ಕೂಡ ಬೀದಿ ನಾಯಿಗಳ ಕಾಟ. ಓಡಿಸ್ಕೊಂಡು ಬರುತ್ತವೆ, ಕಚ್ಚೋದಕ್ಕೆ ಮುಂದಾಗುತ್ತವೆ. ಇತ್ತ ವಿಲ್ಸನ್ ಗಾರ್ಡನ್ ಅಲ್ಲೂ ಅದೇ ರೀತಿಯಾದಂತಹ ಚಿತ್ರಣ. ರಾತ್ರಿಯಂತೂ ವಿಪರೀತ ಕಾಟ ವಿಲ್ಸನ್ ಗಾರ್ಡನ್ನಲ್ಲಿ. ಇನ್ನು ಲಾಲ್ಬಾಗ್ನಲ್ಲಿ ಹಗಲು ಹೊತ್ತು ಕೂಡ ಬೀದಿ ನಾಯಿಗಳ ಕಾಟ ಇದ್ದು, ಲಾಲ್ಬಾಗ್ನಲ್ಲಿ ಬಂದಿದ್ದಂತಹ ವಾಕರ್ಸ್ ಜನ ಏನ್ ಹೇಳಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ, ಕೇಳೋಣ ಬನ್ನಿ. ಇಲ್ಲಿ ನಾಯಿಗಳು ಗ್ಯಾಂಗು ಜಾಸ್ತಿನೇ ಇದೆ. ಅಂದರೆ ಇಷ್ಟೊತ್ತಿನಲ್ಲಿ ಯಾರಿಗೇನು ಮಾಡೋದಿಲ್ಲ, ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ರಾತ್ರಿ ಹೊತ್ತು ಬಂದರೆ ಅಟ್ಯಾಕ್ ಮಾಡೇ ಮಾಡುತ್ತೆ ಅವು. ಇಷ್ಟೊತ್ತಿನಲ್ಲಿ ಸುಮಾರು ಜನ ಓಡಾಡ್ತಿರ್ತಾರೆ, ಯಾರಿಗೇನೂ ಮಾಡಿಲ್ಲ ಇದುವರೆಗೂ. ಒಂದೊಂದು ಕಡೆನೂ ಸುಮಾರು ನಾಯಿಗಳು ಆಯಾ ಬೆಲ್ಟಲ್ಲಿ ಅದರದ್ದೇ ಗ್ಯಾಂಗ್ ಇದೆ. ಅದಕ್ಕೆ ನಾನ್ ವೆಜ್ ಹಾಕಿದ್ರೆ ಇವಾಗ ಅವರು ಒಂದು ಸ್ವಲ್ಪ ದಿವಸ ಹಾಕಿ ನಿಲ್ಲಿಸ್ಬಿಟ್ರೆ ಮುಂದಕ್ಕೆ ಅದು ನಾನ್ ವೆಜ್ಜು ರೂಢಿ ಆಗಿಬಿಡುತ್ತೆ. ತಿರ್ಗಾ ಅದಕ್ಕೆ ಬೇಕೇ ಬೇಕು. ಆವಾಗ ಯಾರ ಮೇಲಾದ್ರು ಅಟ್ಯಾಕ್ ಮಾಡಿದ್ರು ಮಾಡ್ಬೋದು. ಸಣ್ಣ ಮಕ್ಕಳು ಯಾರು ಸಿಕ್ಕಿದ್ರು ಅದ್ರ ಮೇಲೆ ನಾನ್ ವೆಜ್ಗೆ ಬೇಕು ಅಂತ ಅಟ್ಯಾಕ್ ಮಾಡುತ್ತೆ. ಅದು ಹಾಕ್ಬಾರ್ದು. ಅದು ಇದು ಬೀದಿ ನಾಯಿಗಳ ಸಮಸ್ಯೆ ಅಂದರೆ ಇದು ಕಾಲದಿಂದಲೂ ಇದೆ, ತೊಂದರೆಗಳಾಗ್ತಿದೆ. ಸೊ ಅವಕ್ಕೆ ಒಂದು ಸಲ ಮನುಷ್ಯನ ರಕ್ತದ ರುಚಿಯನ್ನು ಕಂಡು ಹಿಡಿದ್ರೆ ಅವುಗಳು ಆ ರುಚಿನ ಹಿಡ್ಕೊಂಡು ಹೋಗುತ್ತವೆ. ಎಸ್ಪೆಷಲಿ ನಾಯಿಗಳಂತೂ ವಾಸನೆ ಮೂಲಕ, ರುಚಿಯ ಮೂಲಕ ಅವುಗಳು ತಮ್ಮ ದಿನನಿತ್ಯದ ಒಂದು ದೈನಂದಿನ ವ್ಯವಹಾರಗಳಲ್ಲಿ ತೊಡ್ಕೊಳ್ಳುತ್ತವೆ. ಇದು ಒಂದು ಭಾಗ. ಇದಾದಾಗ ಏನಾಗುತ್ತೆ ಅಂದರೆ ಅವಕ್ಕೆ ನೋಡಿದ ತಕ್ಷಣ ಒಂದು ಆಹಾರ ಅಂತ ಅನಿಸಿದ್ರೆ, ಹಶ್ವಾಗಿರ್ಬೋದು ಅಥವಾ ಅವಕ್ಕೇನೋ ಒಂದು ಕೋಪ ಬಂದಿರ್ಬೋದು, ಇವುಗಳನ್ನೆಲ್ಲ ಅವು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ತವೆ ಅಂದರೆ ಕಚ್ಚೋದ್ರ ಮೂಲಕ. ಅವಕ್ಕೆ ನಾವು ಕಚ್ಚುತ್ತಿದ್ದೀವಿ ಅಥವಾ ಏನೋ ಮಾಡ್ತಿದ್ದೀವಿ ಅನ್ನೋದು ಇಲ್ಲ. ಬಾಡೂಟ ಆಗ್ತಾ ಕಂಟ್ರೋಲ್ ಆಗೋದೇ ಇಲ್ಲ, ಜಾಸ್ತಿ ಆಗುತ್ತೆ. ಅವಕ್ಕಿಂತ ಹಾರ್ಮೋನ್ಸ್ ಇದಾಗಿ ಜಾಸ್ತಿ ಆಗುತ್ತೆ ಕಚ್ಚೋಕ್ಕೆ. ರಾತ್ರಿ ಹೊತ್ತೆಲ್ಲ ಆ್ಯಕ್ಚುಲಿ ನಮ್ಮ ಲಾಲ್ಬಾಗೆಲ್ಲ ಕಚ್ಚಿದೆಯಂತೆ, ನಮಗೆ ಗೊತ್ತಿಲ್ಲ. ಏನು ಅಂದರೆ ಇಲ್ಲಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ, ಮತ್ತು ಬಿಸ್ಕೆಟ್ ಹಾಕೋದು ಜಾಸ್ತಿ ಇದೆ, ಮತ್ತು ಯಾರೂ ಅಷ್ಟೊಂದೇನು ಇಲ್ಲಿ ಗಮನನೂ ಕೊಡೋಲ್ಲ, ಆಯಿತಾ. ಆಮೇಲೆ ಇನ್ನೊಂದೇನೆಂದರೆ ಈ ಗಂಡು ನಾಯಿಗಳು ಸಂತಾನ ಜಾಸ್ತಿ ಮಾಡ್ತಾವೆ ಲಾಲ್ಬಾಗಲ್ಲಿ, ಅದೇ ಜಾಸ್ತಿ ಇಲ್ಲಿ. ಈ ಹೆಣ್ಣು ನಾಯಿಗಳಿಗೆ ಇದು ಮಾಡಿರ್ತಾರೆ, ಗಂಡು ನಾಯಿಗೆ ಮೇಯ್ನ್ ಮಾಡಬೇಕು, ಅದನ್ನು ಬಿಟ್ಬಿಟ್ಟು ಇದನ್ನು ಮಾಡಿಬಿಡ್ತಾರೆ. ಅದಕ್ಕೆ ವಿಪರೀತ ನಾಯಿಗಳಾಗ್ಬಿಟ್ಟಿದೆ. ಏನು ಅಂದರೆ ಈ ಅವಾಯ್ಡ್ ಮಾಡಬೇಕು, ತಿನ್ನೋದು ಕೊಡೋದು ಅವಾಯ್ಡ್ ಮಾಡಬೇಕಿಲ್ಲಿ, ಮೇಯ್ನ್ ಅದೇ, ಆಯಿತಾ. ಇಲ್ಲದೇ ಇದ್ದರೆ ಇಂಜೆಕ್ಷನ್ ಕೊಟ್ಟು ಅದನ್ನು ಇದು ಮಾಡ್ಕೊಂಡು ಹೋಗಬೇಕು, ಅವರು ಎತ್ತಾಕೊಂಡು ಹೋಗಬೇಕು. ಅದು ಸಮಸ್ಯೆ. ಅದು ಮಾಡ್ತಾನೆ ಇಲ್ಲ ಎಲ್ಲೂ.